ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಮಾಡಿ ತುಂಬ ದಿವಸ ಆಗಿತ್ತು. ಆ್ಯಕ್ಚುಲಿ ಇದು ಬಂದು ಬಾಗಲಗುಂಟೆ ಜಾತ್ರೆ ವಿಡಿಯೋ. ನನಗೆ ಆ್ಯಕ್ಚುಲಿ ಟೈಮೇ ಆಗಿರಲಿಲ್ಲ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ. ಸೊ ಅದಕ್ಕೆ ಇವಾಗ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಈ ಜಾತ್ರೆದು ಈ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಅಕ್ಕಗೋಸ್ಕರ ಒಂದು ವಾಸ್ ತೊಗೊಂಡೆ, ನಮ್ಮ ಮನೇಲಿ ಆಲ್ರೆಡಿ ಇದೆ. ಸೊ ನೆಕ್ಸ್ಟ್ ನನ್ನ ಮಗ ಬೇರೆ ಟಾಯ್ಸ್ ಬೇಕು ಅಂತಿದ್ದ. ಅವನೊಂದು ಕಾರ್ ತೊಗೊಂಡ, ಅದೇ ತಾರ್ ಅಂತ ಹೇಳ್ತಾರಲ್ಲ, ಅದು ತಾರ್ ಅಂದರೆ ಅವನಿಗೆ ತುಂಬ ಇಷ್ಟ. ಸೊ ತಾರ್ ತೊಗೊಂಡ, ಒಂದು ಟಾಯ್ ಕಾರ್. ಸೊ ನೆಕ್ಸ್ಟ್ ಹಾಗೆ ನನ್ನ ಮಗಳು ಏನು ಗೇಮ್ಸ್ ಆಡಬೇಕು ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೆ ಗೇಮ್ಸ್ ಕಡೆ ಹೋದೆ. ನಾನು ಆ್ಯಕ್ಚುಲಿ ಈ ಸರಿ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾವು ತುಂಬ ಲೇಟಾಗಿ ಹೋದ್ವಿ ಈ ಸರಿ. ಲಾಸ್ಟ್ ಟೈಮ್ ನಾನು ಆ್ಯಕ್ಚುಲಿ ದೇವ್ರ ದರ್ಶನ, ಜಾತ್ರೆ ಟೈಮಲ್ಲಿ ದೇವ್ರ ದರ್ಶನ ಮಾಡೋದು ತುಂಬ ಕಷ್ಟ. ಬಟ್ ಲಾಸ್ಟ್ ಟೈಮ್ ನಾನು ದೇವ್ರ ದರ್ಶನ ಮಾಡಿದೆ, ಬಟ್ ಈ ಸರಿ ಮಾಡೋಕ್ಕಾಗಲಿಲ್ಲ. ತುಂಬ ಲೇಟಾಗಿ ನಾವು ಹೋದಾಗಲೇ ಅರೌಂಡ್ 9:30 to 10 ಆಗಿತ್ತು. ಸೊ ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಮಕ್ಕಳಿಗೆ ಆಟ ಆಡಿಸ್ಕೊಂಡು ತಿನ್ನಿಸ್ಕೊಂಡು ಕರ್ಕೊಂಡು ಬಂದೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿರುತ್ತೆ ಜಾತ್ರೆ. ಆ್ಯಕ್ಚುಲಿ ನಂಗೆ ಲಾಸ್ಟ್ ಟೈಮ್ ತುಂಬ ಖುಷಿ ಆಯಿತು, ಬಟ್ ಈ ಸರಿನೇ ಮಾಡೋಕ್ಕಾಗಲಿಲ್ಲ ಅಂತ ಬೇಜಾರಾಗ್ತಿತ್ತು. ನೋಡೋಣ, ಯಾವಾಗಾದರೂ ಇನ್ನೊಂದು ಸರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಸೊ ಈಗ ನನ್ನ ಮಗ ಆಟ ಆಡಬೇಕು ಅಂತ ಹೇಳ್ದ. ಸರಿ ಅಂತ ಅವ್ನು ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದೆ. ಇದು ಅವ್ನು ಫಸ್ಟು, ಈ ಗೇಮ್ ಅಂದರೆ ಅವ್ನಿಗೆ ತುಂಬ ಇಷ್ಟ. ಹತ್ತೋದು ಮತ್ತು ಜಾರೋದು, ಅಲ್ಲಿ ಮೇಲೆ ಎತ್ತ ಜಾರೋದು. ಸೊ ಅದಕ್ಕೆ ಅವ್ನಿಗೆ ಫಸ್ಟ್ ಇಲ್ಲ ಆಟ ಆಡಿಸ್ಕೊಂಡು, ನೆಕ್ಸ್ಟು ಅಲ್ಲಿ ಹೆಲಿಕಾಪ್ಟ್ರ್ ಇತ್ತು, ಹೆಲಿಕಾಪ್ಟ್ರ್ ಹತ್ರ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಕೂಡ ಆಟ ಆಡಿಸ್ದೆ. ಬಟ್ ಅವ್ನಿಗೆ ಏನಂದರೆ, ನಾನು ಯಾವತ್ತೂ ಒಬ್ಬನೇ ಆಡಿರಲಿಲ್ಲ ಹೆಲಿಕಾಪ್ಟ್ರಲ್ಲಿ. ಯೂಶ್ವಲಿ ಅವ್ನ ಕಸಿನ್ ಇರ್ತಿದ್ದ ಜೊತೆಯಲ್ಲಿ, ಬಟ್ ಈ ಸರಿ ಅವನು ಒಬ್ಬನೇ ಹೋದ. ಬಟ್ ನನಗಂತೂ ತುಂಬ ಭಯ ಆಗ್ತಾಯಿತ್ತು, ಮಗನಿಗೆ ಏನಾದರೂ ತಲೆ ಸುತ್ತಾ ಏನು, ಅವನೊಬ್ಬನೇ ಭಯ ಪಡ್ತಾನ ಹೇಗೆ ಅಂತ. ಬಟ್ ಸ್ಟಿಲ್ ಅವ್ನು ಎಂಜಾಯ್ ಮಾಡ್ತಿದ್ದ. ಸೊ ಅವ್ನು ಎಂಜಾಯ್ ಮಾಡ್ತಿದ್ದು ನೋಡಿ ನನಗೂ ಕೂಡ ಖುಷಿ ಆಯಿತು. ಬಿಕಾಸ್ ಏನಂದರೆ, ಮಕ್ಕಳಿಗೆ ನಮಗೆ ಈ ಥರ ಏನಂದರೆ ಇದೆಲ್ಲ ತಲೆ ಸುತ್ತ ಬರೋಂಥ ಗೇಮ್ಸ್ಗಳು. ಸೊ ಆಡ್ಸೋದಕ್ಕೂ ನಮಗೂ ಒಂಥರ ಭಯ ಆಗುತ್ತೆ. ಬಟ್ ಸ್ಟಿಲ್ ಅವ್ರು ಎಂಜಾಯ್ ಮಾಡ್ತಿದ್ರಲ್ಲ, ಸೊ ಅದಕ್ಕೋಸ್ಕರ ಆಟ ಆಡಿಸ್ದೆ. ನೆಕ್ಸ್ಟ್ ಮಗಂದಾದಮೇಲೆ ನೆಕ್ಸ್ಟ್ ಮಗಳು, ಅವಳು ಕೂಡ ಆಟ ಆಡಬೇಕು ಅಂತ ಹೇಳಿದ್ಲು. ಸೊ ಜಾಯಿಂಟ್ ವೀಲ್ ಹೋಗಬೇಕು ಅಂತ ಹೇಳ್ತಾಯಿದ್ಲು. ನನಗೆ ಜಾಯಿಂಟ್ ವೀಲ್ ಕಳ್ಸೋದಕ್ಕೆ ತುಂಬ ಭಯ. ಜೊತೆಲಿ ಯಾರಾದರೂ ಕಸಿನ್ಸ್ ಇದ್ದರೆ ಪರವಾಗಿಲ್ಲ, ಧೈರ್ಯವಾಗಿ ಕಳಿಸ್ಬೋದು. ಬಟ್ ಅವಳು ಅದಕ್ಕೆ ನಾನು ಕಳಿಸ್ಲಿಲ್ಲ ಜಾಯಿಂಟ್ ವೀಲ್ಗೆ. ಸೊ ಬೇರೆ ಇನ್ನೊಂದು ಗೇಮ್ ಇತ್ತು. ಸೊ ಇನ್ನೊಂದು ಗೇಮ್ಗೆ ಹೋದ್ಲು ಅವಳು ಕೂಡ ಒಂದೆರಡು ಆಟ ಆಡಿ ಬಂದಳು. ಸೊ ನೆಕ್ಸ್ಟ್ ನಾವು ಲೈಟಾಗಿ ಏನೋ ಸ್ನ್ಯಾಕ್ಸ್ ಅಲ್ಲೇ ಬಿಸಿ ಬಿಸಿಯಾಗಿ ಸಿಕ್ತು. ಸೊ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ. ನೆಕ್ಸ್ಟು ಇದೆಲ್ಲ ಆದಮೇಲೆ ಲೈಟಾಗಿ ಶಾಪಿಂಗ್ ಕೂಡ, ಜಾತ್ರೆಗೆ ಹೋದ್ಮೇಲೆ ಶಾಪಿಂಗ್ ಮಾಡದೇ ಇರ್ತೀವ. ಸೊ ಲೈಟಾಗಿ ಶಾಪಿಂಗ್ ಕೂಡ ಮಾಡ್ಕೊಂಡ್ವಿ. ನನ್ನ ಮಗಳು ಒಂದೆರಡು ಇಯರಿಂಗ್ಸ್ ತೊಗೊಂಡ್ಳು. ಅವಳೊಂದೆರಡು ಇಯರಿಂಗ್ಸ್ ಬೇಕು ಅಂತ ಹೇಳಿ ಅವಳೊಂದೆರಡು ಇಯರಿಂಗ್ಸ್ ತೊಗೊಂಡ್ಳು, ಒಂದು ಸರ ತೊಗೊಂಡ್ಳು. ಆಮೇಲೆ ಇದು ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಪಿಂಗಾಣಿ ಐಟಮ್ಸು. ಎಲ್ಲಿ ನೋಡಿದ್ರು ಆ ಪಿಂಗಾಣಿ ಐಟಮ್ಸೇ ನನ್ನ ಕಣ್ಣಿಗೆ ಕಾಣಿಸ್ತಾ ಇತ್ತು. ಸೊ ನನಗೆ ಆ್ಯಕ್ಚುಲಿ ಬೇಡ ಅಂತ ಅನಿಸ್ತಾಯಿತ್ತು. ಬಿಕಾಸ್ ಯೂಶ್ವಲಿ ಪಿಂಗಾಣಿ ಐಟಮ್ಸ್ನ ಅದು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಬಿಕಾಸ್ ಏನಾದರೂ ಕೈ ಜಾರಿ ಬಿತ್ತು ಅಂದರೆ ಒಡೆದೋಗ್ಬಿಡುತ್ತೆ. ಬಟ್ ಸ್ಟಿಲ್ ನನಗೆ ಯಾಕೋ ಅದು ಕಲರ್ಸ್ ಒಂದಕ್ಕಿಂತ ಒಂದು ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಡಿಸೈನ್ ಆಗಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೈನಲಿ ನಾನು ಕೂಡ ಒಂದೆರಡು ಪಿಂಗಾಣಿ ಐಟಮ್ಸ್ ಮನೆಗೋಸ್ಕರ ತೊಗೊಂಡೆ. ಅದಾದಮೇಲೆ ನಮ್ಮ ಅಕ್ಕಂಗೆ ಅವರು ಅದೇ ಒಂದು ಫ್ಲವರ್ದು ವಾಸ್ ತೊಗೊಂಡೆ, ಮತ್ತು ಎರಡು ಆನೆ ತೊಗೊಂಡೆ, ಮತ್ತು ಬುದ್ಧ ಸ್ಟ್ಯಾಚ್ಯೂ ತೊಗೊಂಡೆ ನಮ್ಮ ಅಕ್ಕಗೋಸ್ಕರ. ಆಮೇಲೆ ಇನ್ನೊಂದೇನೆಂದರೆ, ನಮ್ಮ ಮನೆಗೆ ಒಂದು ಆ ಮಣ್ಣಿಂದು ಗಂಟೆ ಥರ ಬರುತ್ತೆ, ಅದು ಡಿಸೈನು ಮನೆ ಎಂಟ್ರೆನ್ಸಲ್ಲಿ ಹಾಕೋದಕ್ಕೆ. ಸೊ ಅದನ್ನು ನಮ್ಮ ಮನೆಗೋಸ್ಕರ ತೊಗೊಂಡೆ. ಸೊ ಇಷ್ಟು ನಾನು ಅಲ್ಲಿ ಶಾಪಿಂಗ್ ಮಾಡಿದೆ ಅವತ್ತು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಯೂಶ್ವಲಿ ನಾವು ಚಿಕ್ಕವರಿದ್ದಾಗ ಈ ಥರ ಜಾತ್ರೆಗೆಲ್ಲ ಹೋಗ್ತಾಯಿದ್ವಿ. ಸೊ ಅವಾಗ ನಾವು ಒಂಥರ ಎಂಜಾಯ್ ಮಾಡ್ತಾಯಿದ್ವಿ, ಮಕ್ಕಳೆಲ್ಲ ಒಂಥರ ಎಂಜಾಯ್ ಮಾಡ್ತಾರೆ. ಈಗಿನ ಮಕ್ಕಳೆಲ್ಲ ಇನ್ನೊಂಥರ ಎಂಜಾಯ್ ಮಾಡ್ತಾರೆ. ಸೊ ಓಕೆ ಫೈನ್, ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.